ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 18/7/2024 ಗುರುವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು ಗುರುವಾರ. ಜ್ಯೇಷ್ಠ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 2:05 3 ಗಂಟೆ 41 ನಿಮಿಷದವರೆಗೆ. ಗುಳಿಗೆ ಕಾಲ ನೋಡಿದಾಗ 9:17 10:53 ನಿಮಿಷದವರೆಗೆ. ಯಮಗಂಡ ಕಾಲ ನೋಡಿದಾಗ 6:06 7:41 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ, ಏನೆಲ್ಲ ಫಲಾಫಲಗಳನ್ನು ನೋಡುವಂಥದ್ದು ಅನ್ನುವಂಥದ್ದು ನೋಡಿದಾಗ ಸಾಮಾನ್ಯವಾಗಿ ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥದ್ದು ಅಷ್ಟೊಂದು ಒಳಿತನ್ನು ಮಾಡುವಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಮೇಷರಾಶಿನವ್ರಿಗೆ ಶತ್ರು ಪ್ರಭಾವ, ಶತ್ರುಕಾಟ, ಸಾಲದ ಚಿಂತೆ, ಸ್ವಲ್ಪ ಸ್ಥಿರ ಆಸ್ತಿ ಮೇಲೆ ಸಾಲ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಭಾವ, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುವಂಥದ್ದು. ಸುಸ್ತು, ಸ್ಕಿನ್ ಇನ್ಫೆಕ್ಷನ್ಸು, ನರದೌರ್ಬಲ್ಯ ಮತ್ತು ಸ್ವಲ್ಪ ಮೆದುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ವಲ್ಪ ಏನೋ ಸಣ್ಣದಾಗಿ ಈ ಟ್ಯೂಬ್ ಪ್ರಾಬ್ಲಮ್ ಅಂತಕ್ಕಂಥ ರೀತಿಯಲ್ಲಿ ನರ ಗಂಟು ಹಾಕಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು, ಬೆನ್ನು ಸೆಳೆತ ಅಥವಾ ಬೆನ್ನು ನೋವು, ಸೊಂಟವಾದಿಗಳು ಇರುವಂಥವರಿಗೆ ಸ್ವಲ್ಪ ಉಲ್ಬಣವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ವಿಮುಕ್ತರಾಗ್ತಕ್ಕಂಥದ್ದು ಮತ್ತು ಅಥವಾ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಬರುವಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟಗಳಾಗ್ತಕ್ಕಂಥದ್ದು. ಪ್ರೀತಿಪಾತ್ರರಿಂದ ದೂರವಾಗುವಂಥದ್ದು ಅಥವಾ ಪ್ರೀತಿಪಾತ್ರರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು. ಕ್ರೀಡಾ ಚಟುವಟಿಕೆಯಲ್ಲಿ ಸ್ವಲ್ಪ ಸೋಲುಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸದಲ್ಲಿ ಸಂಶಯಗಳು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಗೊಂದಲಗಳು ಅಂತಕ್ಕಂಥ ರೀತಿಯಲ್ಲೋ ಮುಂದುವರಿಯುವಂಥ ಸಾಧ್ಯತೆಗಳು. ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆ, ನೆರೆಹೊರೆಯವರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳಾಗುವಂಥದ್ದು. ಬರವಣಿಗೆಗಳಲ್ಲಿ ವ್ಯತ್ಯಾಸಗಳಾಗುವಂಥದ್ದನ್ನು ಮೇಷರಾಶಿನವರು ನೋಡ್ತೀರಿ. ಉದ್ಯೋಗದಲ್ಲೂ ಅಂಥ ಸಂತೃಪ್ತಿ ಮತ್ತು ಸಮಾಧಾನಗಳು ಇರೋದಿಲ್ಲ. ಮತ್ತು ಸೇವಕರಿಂದ, ಕೆಳ ಹಂತದ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆ, ತಾಪತ್ರಯಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು. ಉದ್ಯೋಗ ಸರಿಯಾದ ಸಿಗ್ತಾ ಇಲ್ವಲ್ಲ ಅಥವಾ ಉದ್ಯೋಗದ ಚಿಂತೆಯನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥ ಸ್ಥಿತಿಯೂ ಬರುವಂಥದ್ದು. ಅತಿ ಕಷ್ಟ, ನೋವು ಮತ್ತು ಅವಮಾನ ಎಲ್ಲವೂ ಕೂಡ ಇವತ್ತಿನ ದಿವಸ ಸಾಮಾನ್ಯವಾಗಿ ಮೇಷರಾಶಿನವರು ನೋಡ್ತೀರಿ. ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಶ್ರೀಲಕ್ಷ್ಮಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳು ಮತ್ತು ಕುಟುಂಬದಿಂದ ಸ್ವಲ್ಪ ಸಹಕಾರ ಸಿಗುವಂಥದ್ದು. ಪ್ರೀತಿಪಾತ್ರರಿಂದ ಸ್ವಲ್ಪ ಅನುಕೂಲವಾಗುವಂಥದ್ದು, ಲಾಭವಾಗುವಂಥ ಸಾಧ್ಯತೆಗಳು. ಸ್ಥಿರಾಸ್ತಿ ವಾಹನ ನಷ್ಟವಾಗುತ್ತೆ ಎನ್ನುವ ರೀತಿಯಾದ ಆತಂಕ ಮತ್ತು ಮಾರಾಟಗಾರರಿಗೆ ಸ್ವಲ್ಪ ಅನುಕೂಲವಾಗುವಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸಾಧ್ಯತೆಗಳು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸುವಂಥ ಸಾಧ್ಯತೆಗಳು. ಸಂಗಾತಿಯ ಸಹಕಾರ ಸಿಗುವಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳು. ಎರಡನೇ ಮದುವೆ ಪ್ರಯತ್ನ ಮಾಡುವಂಥವರಿಗೆ ಸ್ವಲ್ಪ ಪೂರಕವಾದಂಥ ವಾತಾವರಣ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಆಸಕ್ತಿಗಳನ್ನು ತೋರಿಸ್ತಕ್ಕಂಥದ್ದೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅಂದರೆ ಬುದ್ಧಿ ಚುರುಕಾಗಿ ವರ್ಕ್ ಆಗುತ್ತೆ ವೃಷಭ ರಾಶಿನವರಿಗೆ ಇವತ್ತಿನ ದಿವಸ. ಮುತ್ತೈದೆಯರಿಗೆ ಮಲ್ಲಿಗೆ ಹೂವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ಆದರೂ ಕೂಡ
ಏನು ಮಾಡಿದ್ರೂ ಅತಿ ಬುದ್ಧಿವಂತಿಕೆ ಅಂತಕ್ಕಂಥ ರೀತಿಯಲ್ಲಿ ಯಾವುದರಲ್ಲೂ ಸಂತೃಪ್ತಿಯನ್ನು ಹೊಂದೋದಕ್ಕೆ ಆಗೋದಿಲ್ಲ. ಎಲ್ಲದರಲ್ಲೂ ಕೂಡ ಸಂಶಯ ಅಂತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ಒಂದು ಏನೋ ಗೊತ್ತಿಲ್ಲದಂತೆ ಇದ್ಯಾಕೆ ಹಂಗೆ ಮಾಡಬೇಕು, ಇದ್ಯಾಕೆ ಹಂಗೆ ಮಾಡಬೇಕು, ಪ್ರಶ್ನೆಗಳು ಜಾಸ್ತಿ ಆಗುತ್ತೆ. ಅಥವಾ ಪ್ರಶ್ನೆಗಳ ಒಟ್ಟಿಗೆ ಉತ್ತರವೂ ಕೂಡ ಸಿಕ್ಕದೆ ಒದ್ದಾಡುವಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಕೌಟುಂಬಿಕವಾದಂಥ ಸಹಕಾರ ಸ್ವಲ್ಪ ಪ್ರಾಪ್ತಿಯ ಯೋಗಗಳಿದೆ. ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಅವರು ಸ್ಪಂದಿಸುವಂಥ ವಾತಾವರಣಗಳು. ಪತ್ರ ವ್ಯವಹಾರಗಳಲ್ಲಿ ತೊಂದರೆ, ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ, ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸಹಕಾರಿಯಾಗಿ ನಿಂತಿದೆ ಮಿಥುನ ರಾಶಿನವರಿಗೆ. ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ಅಂತರ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವಾಗ್ತಕ್ಕಂಥದ್ದು. ಸಾಲವೇನಾದರೂ ಕೇಳಿದ್ದೀರಿ ಬೇರೆಯವರ ಹತ್ರ, ಸಾಲದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳಿದೆ, ಪ್ರಯತ್ನ ಮಾಡಿ ಮಿಥುನ ರಾಶಿನವರು. ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ನಷ್ಟ ಜಾಸ್ತಿ, ಖರ್ಚುಗಳು ಜಾಸ್ತಿ ಬರುವಂಥದ್ದು. ಆದಾಯಕ್ಕಿಂತಲೂ ಕೂಡ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮೋಕ್ಷ ಭಾವ, ಯಾವುದೂ ಬೇಡ ಏನು ಬೇಡ ಅನ್ನೋ ರೀತಿಯಲ್ಲಿ ಸ್ವಲ್ಪ ಒಂಟಿಯಾಗಿರ್ತಕ್ಕಂಥ ಸ್ಥಿತಿ. ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಕೈ ಕಚ್ಚುವಂಥ ಸಾಧ್ಯತೆಗಳು ಬರಬಹುದು. ಮತ್ತು ಆರ್ಥಿಕವಾದಂಥ ಕೊರತೆಯನ್ನು, ನಷ್ಟವನ್ನು ಕೂಡ ನೋಡುವಂಥ ಸ್ಥಿತಿ. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೂ ಕೂಡ ಸಾಲಗಾರರ ಕಾಟದಿಂದ, ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ಳುತ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು, ಮಾನಸಿಕವಾದಂಥ ಚಂಚಲತೆ, ಬುದ್ಧಿ ಚಂಚಲತೆ, ಸ್ವಲ್ಪ ಬೆನ್ನು ಸೆಳೆತಗಳು, ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡದಲೇ ಅವ್ಯವಸ್ಥೆಗಳಾಗುವಂಥದ್ದನ್ನು ಆರೋಗ್ಯದಲ್ಲಿ ನೋಡ್ತೀರಿ. ಈ ವಾರ ಗಂಭೀರ ಆಗೋದಿಲ್ಲ, ಬಟ್ ಇರುವಂಥದ್ದು ಸ್ವಲ್ಪ ಕೆಡುವಂಥ ಸಾಧ್ಯತೆಗಳಿರುತ್ತೆ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗುತ್ತೆ? ಓಂ ಕ್ಲೀಂ ಕಾಳಿಕಾಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹಣಕಾಸಿನ ವ್ಯವಸ್ಥೆಗಳಾಗ್ತದೆ, ಪೂರೈಕೆಗಳಾಗ್ತದೆ. ಬಂದಿದ್ದು 100 ಬಂದರೆ 100 ಹೋಗ್ತಾ ಇರ್ತದೆ. ಬ್ಯಾಲೆನ್ಸ್ ಆಗುತ್ತಲ್ಲ, ಅದೇ ಸಮಾಧಾನ ಅಂತಕ್ಕಂಥದ್ದು. ಕುಟುಂಬದ ಸಹಕಾರ ಸಿಗುವಂಥದ್ದರಲ್ಲಿ ಸಾಧ್ಯತೆಗಳು ತುಂಬ ಕಡಿಮೆ. ಮಾತಿನಿಂದ ಸಮಸ್ಯೆಗಳೇ ಹೆಚ್ಚಾಗುವಂಥದ್ದು, ಕಷ್ಟಗಳೇ ಹೆಚ್ಚಾಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅತಿಬುದ್ಧಿವಂತಿಕೆ ವ್ಯವಹಾರದಲ್ಲಿ ಅತಿಬುದ್ಧಿವಂತಿಕೆ ಅಥವಾ ಮೋಸ ಮತ್ತೊಂದು ಮಗದನ್ನೂ ರೀತಿಯಲ್ಲಿ ಮಾಡೋದಕ್ಕೇನಾದರೂ ಆಲೋಚನೆಯಾದರೆ ಬಂದರೆ ನೀವೇ ಮೋಸಕ್ಕೆ ಒಳಗಾಗುವಂಥ ಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ. ಹೂಡಿಕೆ ಮಾಡಬೇಕು, ಸ್ಥಿರಾಸ್ತಿ ಅಥವಾ ಏನಾದರೂ ಮುಖ್ಯವಾದಂಥ ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ರೀತಿಯಲ್ಲೆಲ್ಲ ಆಲೋಚನೆ ಬರ್ತದೆ. ಯಾವುದೂ ಒಂದು ಪರಿಪೂರ್ಣ ಅಂತಕ್ಕಂಥದ್ದು ಆಗೋದಿಲ್ಲ ಅಂತಕ್ಕಂಥ ಸಾಧ್ಯತೆಗಳು ಉಂಟು. ಸ್ವಲ್ಪ ಏನಾದರೂ ಈ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮತ್ತು ಮಕ್ಕಳಿಗೋಸ್ಕರವಾಗಿ ಖರ್ಚು, ಪ್ರೀತಿಪಾತ್ರರಿಗೋಸ್ಕರವಾಗಿ ಖರ್ಚು, ಜೂಜು, ರೀಸ್, ಲಾಟರಿ, ದುಶ್ಚಟ ಇವುಗಳಿಂದ ನಷ್ಟ ಅಂತಕ್ಕಂಥದ್ದು, ಕಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ಕೂಡ ಈ ದಿವಸ ನೋಡ್ತೀರಿ. ವಿದ್ಯಾಭ್ಯಾಸದಲ್ಲಿ ಅನುಕೂಲವಿದೆ ಸಿಂಹರಾಶಿನವರಿಗೆ. ಓಂ ಶ್ರೀ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಓಕೆ, ಪರವಾಗಿಲ್ಲ, ಲಾಭ ಅವಕಾಶ, ಸ್ವಲ್ಪ ಏನಾದರೂ ಖಾಲಿ ಕುಳಿತಿದ್ರೂ ಕೂಡ ಕೆಲಸ ಹುಡುಕಿಕೊಂಡು ಬರುವಂಥಕ್ಕೆ ದಾರಿಯೆಲ್ಲವೂ ಕೂಡ ಇದೆ. ಆದರೆ ಸ್ವಲ್ಪ ಆರ್ಥಿಕವಾದಂಥ ಅವ್ಯವಸ್ಥೆಗಳಿರ್ತದಲ್ಲ, ಆ ಆರ್ಥಿಕವಾದಂಥ ಅವ್ಯವಸ್ಥೆಗಳು ಬಂದಿದ್ದನ್ನು ಅಲ್ಲೇ ತೇಪೆ ಹಚ್ಚಬೇಕಾಗತ್ತೆ. ಲಾಭವೇನೋ ಬರುತ್ತೆ, ಬಂದಿದ್ದನ್ನು ಯಾವುದೋ ಹಿಂದೆ ಆಗಿರ್ತಕ್ಕಂಥದ್ದಕ್ಕೆ ತೇಪೆ ಹಚ್ಚುವಂಥ ಪರಿಸ್ಥಿತಿಗಳು ಬರ್ತದೆ. ಉತ್ತಮವಾದಂಥ ಹೆಸರು, ಗೌರವ ಮತ್ತು ಕೆಲಸ ಕಾರ್ಯಗಳನ್ನು ತುಂಬ ಚೆನ್ನಾಗಿ ಮಾಡುವಂಥದ್ದು, ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಸ್ವಲ್ಪ ಘನತೆಯಿಂದ ಬದುಕಬೇಕು ಅನ್ನೋ ಒಂದು ಆಲೋಚನೆ ಪ್ರಯತ್ನ ಈ ದಿವಸ ಇರ್ತಕ್ಕಂಥದ್ದು. ಎಲ್ಲೋ ಸಣ್ಣದಾಗಿ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಪರವಾಗಿ ಇರುತ್ತೆ ಈ ದಿವಸ. ಪತ್ರ ವ್ಯವಹಾರ ಅನುಕೂಲ, ಸ್ಥಿರಾಸ್ತಿ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ.
ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಸ್ವಲ್ಪ ಲಾಭ ಅನ್ನೋ ರೀತಿಯಾಗಿದ್ದ ರೀತಿ ಮತ್ತು ಅವರು ನಿಮಗೆ ಸ್ಪಂದಿಸುವಂಥ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯ ಉತ್ತಮವಾದಂಥ ದಿವಸವಾಗಿರ್ತಕ್ಕಂಥದ್ದು ಉಂಟು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಈ ದಿವಸ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ತುಳಸಿ ಗಿಡವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸದಲ್ಲಿ ಅನುಕೂಲ, ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ವಿದ್ಯಾರ್ಹತೆಗೆ ತಕ್ಕನಾದಂಥ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅಥವಾ ಪೂಜೆ ಪುನಸ್ಕಾರದಲ್ಲಿ ಸುಸೂತ್ರವಾಗಿ ಆಗುವಂಥದ್ದು, ಪ್ರಯಾಣದಲ್ಲಿ ಹೋದಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಈ ದಿವಸ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಚೇತರಿಕೆ ಅನುಕೂಲ ಅನ್ನೋ ರೀತಿಯಾದಂಥ ಸಂದರ್ಭ ಹೇಗೆ ಬರುತ್ತೋ, ಯಾವ ರೀತಿ ಬರುತ್ತೋ, ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ನು ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ. ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿಲ್ಲ. ಮೇಲಧಿಕಾರಿಗಳ ಸಹಕಾರ ಈ ದಿವಸ ಪ್ರಾಪ್ತಿಯ ಯೋಗ ಫಲಗಳಿದೆ. ಮಾತಿನಿಂದ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಇದೆ. ಬಂದದ್ದನ್ನು ಸದುಪಯೋಗಪಡಿಸಿಕೊಳ್ತಕ್ಕಂಥದ್ದು ಅಥವಾ ಯಾವುದೋ ಅನಗತ್ಯವಾಗಿ ಬೇಡದ ವಿಷಯಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭಗಳು ಇರೋದಿಲ್ಲ. ಉತ್ತಮವಾದದ್ದಕ್ಕೆ ಇನ್ವೆಸ್ಟ್ ಮಾಡ್ತೀರಿ ಈ ದಿವಸ, ವಿಶೇಷವಾಗಿ ತುಲಾರಾಶಿನವರು. ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಕೊಳ್ಬೇಕಾಗತ್ತೆ? ಓಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಅವಮಾನ, ಅಪವಾದ, ನಿಂದನೆ, ಕಿರಿಕಿರಿ, ಭವಿಷ್ಯದ ಬಗ್ಗೆ ವಿಪರೀತವಾಗಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ನಾಳೆ ಹಾಗಾಗ್ಬಿಟ್ರಂಗೆ ಹೀಗಾಗ್ಬಿಟ್ರಂಗೆ ನೆಗೆಟಿವ್ ಥಾಟ್ಸ್ಗಳನ್ನು ವಿಪರೀತವಾಗಿ ಮಾಡುವಂಥ ಸಂದರ್ಭ, ಮೃತ್ಯು ಭಯಗಳು ಅಂತಕ್ಕಂಥದ್ದು ಸ್ವಲ್ಪ ಕಾಡಾಟವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಅದೃಷ್ಟವಶಾತು ಯಾವುದೇ ತೊಂದರೆ ತಾಪತ್ರೆಗಳು ಆಗುವುದಿಲ್ಲ. ಆದರೆ ಆರ್ಥಿಕವಾದಂಥ ಮುಗ್ಗಟ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಎಡರು ತೊಡರುಗಳನ್ನು ಎದುರಿಸುವಂಥ ಸಾಧ್ಯತೆಗಳು, ಪೂಜೆ ಪುನಸ್ಕಾರ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲೂ ಕೂಡ ಸ್ವಲ್ಪ ಎಡವಟ್ಟುಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಸರಿಯಾಗಿ ತೃಪ್ತಿ, ಪೂಜೆ ಮಾಡಿದ್ದು ಒಂದು ತೃಪ್ತಿ ಸಿಗೋದಿಲ್ಲ ಇವತ್ತಿನ ದಿವಸ. ಸ್ನೇಹಿತರೊಂದಿಗೆ ಸ್ವಲ್ಪ ಕಲಹ, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಉದ್ಯೋಗ ನಷ್ಟವಾಗುವಂಥದ್ದು ಅಥವಾ ಪ್ರಮೋಟ್ ಆಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಆರ್ಥಿಕವಾದಂಥ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಮತ್ತು ಹಣಕಾಸಿನ ವಿಚಾರ ಅಂತಕ್ಕಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು ಕಂಡುಬರುತ್ತದೆ ಇವತ್ತಿನ ದಿವಸ. ಕುಟುಂಬದ ಸಹಕಾರ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಮಕ್ಕಳ ಸಹಕಾರ ಏನಾದರೂ ನಿಮಗೆ ಸಿಕ್ಕರೆ ನಿಮ್ಮ ಸಮಸ್ಯೆಗಳು ಒಂದು ರೀತಿಯಲ್ಲಿ ಬಗೆಹರಿಯಬಹುದು. ಒಂದು, ಮಕ್ಕಳ ಜೊತೆಯಲ್ಲಿ ಕಾಲವನ್ನು ಕಳೆದರೆ ನಿಮಗಿರ್ತಕ್ಕಂಥ ಒತ್ತಡದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂಥ ಸಾಧ್ಯತೆಗಳಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಮತ್ತು ಕಿರಿಕಿರಿಗಳಿಂದ ಕೂಡಿರ್ತದೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ವೃಶ್ಚಿಕ ರಾಶಿನವರು ನೋಡ್ತೀರಿ. ಕುಲದೇವತೆಗೆ ಹಾಲಿನ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆ, ಎರಡನೇ ಮಕ್ಕಳಿಂದ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು, ಮಾಟ ಮಂತ್ರ ತಂತ್ರ ದೈವಶಾಪ ಅನ್ನೋ ರೀತಿಯಲ್ಲಿ ಇನ್ನೂ ಒಂದು ಸ್ವಲ್ಪ ಬುದ್ಧಿ ಚಂಚಲತೆಗಳಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಂದರೆ ತಾಪತ್ರೆಗಳಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ, ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳು ಕಂಡುಬರ್ತದೆ. ತೃಪ್ತಿಯಾಗಿ ಅಥವಾ ಸಮಾಧಾನವಾಗಿ ಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಘನತೆಗೆ ಮತ್ತು ಗೌರವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥದ್ದು,
ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಮತ್ತು ನಿಂದನೆಯನ್ನು ಅನುಭವಿಸುವಂತಹ ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು. ತಂದೆಯೊಂದಿಗೆ ಅಸಹಕಾರ. ಇವತ್ತಿನ ದಿವಸ ಧನುಸ್ಸು ರಾಶಿಯನ್ನು ನೋಡ್ತೀವಿ. ತರಕಾರಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಂತ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಒಂದು. ಎರಡನೇದಾಗಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಕೆಲಸಗಾರರನ್ನು ಸೇವಕರನ್ನು ಹುಡುಕಾಟದ ಮಾಡ್ತಾ ಇದ್ದೀರಿ, ಕೆಲಸಗಾರ ಬೇಕು ನಿಮ್ಮ ಏನು ಉದ್ಯೋಗ ಸಂಬಂಧಪಟ್ಟಂತೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥದ್ದು ಕೆಲಸಗಾರ ಸಿಗೋದಕ್ಕೆ ದಾರಿ ಆಗ್ತಕ್ಕಂಥದ್ದು. ಮತ್ತು ವೃತ್ತಿ ಪ್ರವೃತ್ತಿಗಳಲ್ಲೂ ಕೂಡ ಸ್ವಲ್ಪ ಏಳಿಗೆಯನ್ನು ಕಾಣ್ತಕ್ಕಂಥದ್ದು. ಕೂಲಿ ಕೆಲಸ, ಗುತ್ತಿಗೆ ಕೆಲಸ, ಕಂಪನಿಗಳಲ್ಲಿ ಅದರಲ್ಲೂ ಕೂಡ ಸಾಫ್ಟ್ವೇರ್ ಜಾಬಲ್ಲಿ ಕೆಲಸ ಕಾರ್ಯ ಹುಡುಕ್ತಾ ಇದ್ದೀರಿ ಅಂದರೆ ಅಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಸಾಲವೇನಾದರೂ ಹುಡುಕ್ತಾ ಇದ್ದರೆ, ಯಾವುದೋ ಕಷ್ಟ ಕಾರ್ಪಣ್ಯಗಳಿಗೆ ಸಾಲ ಬೇಕು ಅಂತಕ್ಕಂಥ ರೀತಿಯಲ್ಲಿ ಇತ್ತು ಅಂದರೆ ಅನುಕೂಲವಾಗುವಂಥದ್ದು. ಸ್ವಲ್ಪ ಆರೋಗ್ಯ ಸುಧಾರಣೆಯ ಲಕ್ಷಣಗಳು ಕೂಡ ಇದೆ. ಯಾರು ನಿಮಗೆ ತೊಂದರೆ ತಾಪತ್ರೆಗಳನ್ನು ಕೊಡ್ತಾ ಇರ್ತಾರೋ ಅವರಿಂದಲೇ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಇವತ್ತಿನ ದಿವಸ ಪ್ರಾಪ್ತಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ, ಸಂಗಾತಿಯಿಂದ ಲಾಭ, ದಾಂಪತ್ಯ ಸಮಸ್ಯೆಗಳಿದ್ದಂಥವು ಸ್ವಲ್ಪ ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು. ತುಂಬ ಅನಿರೀಕ್ಷಿತವಾದಂಥ ಅವಘಡ, ಅಪಘಾತ, ಮತ್ತೊಂದು ಮಗದೊಂದು ಏನೋ ತೊಂದರೆ ಆಗತ್ತೆ ಅನ್ನೋ ರೀತಿಯ ಗಾಬರಿ ಇದ್ದರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆ ತೊಂದರೆಗಳಿಂದ ಬಿಡುಗಡೆ ಸಿಗೋದಕ್ಕೆ ದಾರಿ ಇದೆ. ಮಕರ ರಾಶಿನವ್ರಿಗೆ ಆರ್ಥಿಕವಾಗಿ ಸ್ಥಿತಿಗತಿಗಳಲ್ಲೂ ಸ್ವಲ್ಪ ಚೇತರಿಕೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಮಕರ ರಾಶಿನವರು ಶ್ರೀರಾಮನ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳು ಕೂಡ ಉಂಟು. ಉದ್ಯೋಗ ನಷ್ಟವಾಗುವಂಥದ್ದು ಬಗೆಹರಿಯುವಂಥ ಸಾಧ್ಯತೆಗಳು, ಅದೇ ಉದ್ಯೋಗ ನಷ್ಟವಾಗುವಂಥ ಕಷ್ಟದಿಂದ ನಿಮಗೆ ಬಿಡುಗಡೆ ಸಿಗುವಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು, ಆಹಾರ ವ್ಯತ್ಯಾಸಗಳು, ಮಾನಸಿಕವಾದಂಥ ಒತ್ತಡಗಳಿಂದ ಸ್ವಲ್ಪ ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಇಂಥವೆಲ್ಲವನ್ನು ಕೂಡ ತಂದುಕೊಳ್ತೀರಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗುವಂಥ ಸನ್ನಿವೇಶಗಳು ಬರುವಂಥದ್ದು. ಸ್ವಲ್ಪ ಎರಡನೇ ಮಕ್ಕಳಿಂದ ತೊಂದರೆಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಕುಂಭರಾಶಿನವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ಥಿರಾಸ್ತಿ ಮಾಡಬೇಕು, ಆಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಈ ಆಲೋಚನೆಗಳು ಅಥವಾ ಇದು ಸ್ವಲ್ಪ ಮನಸ್ಸಿಗೆ ಹೆಚ್ಚಾಗಿ ನಿಮಗೆ ಬರೋದಕ್ಕೆ ದಾರಿ ಇದೆ. ಉದ್ಯೋಗ ನಷ್ಟವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಸಂಗಾತಿಯೊಂದಿಗೆ ಒಂದು ಪ್ರೀತಿ, ವಿಶ್ವಾಸ, ಅನುರಾಗದಿಂದ ಇರುವಂಥದ್ದು. ಮತ್ತು ಶುಭ ಕಾರ್ಯ ಪ್ರಯತ್ನ, ಮದುವೆ ಮತ್ತೊಂದು ಮಗದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶುಭ ಸುದ್ದಿಗಳು ಬರುವಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ತಾಯಿಯ ಸಹಕಾರದಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಮಾರ್ಗಗಳು ಸಿಗೋದಕ್ಕೆ ದಾರಿ ಉಂಟು, ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಯಥಾವತ್ತು 6 3 ಕಿಳಿಯಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ, ಚಿಂತೆ ಬೇಡ. ಸ್ವಲ್ಪ ತಂದೆಯ ಸಹಕಾರ ನಿಮಗೆ ಸಿಗುತ್ತೆ. ಸ್ವಲ್ಪ ಪಿತ್ರಾರ್ಜ ಹೊತ್ತಿನ ಸಮಸ್ಯೆಗಳು ಅಂತಕ್ಕಂಥದ್ದು ಬಗೆಹರಿಯೋದಕ್ಕೆ ದಾರಿ. ಪೂರ್ವದಲ್ಲಿ ಯಾರಿಗೂ ಏನೋ ಸಹಾಯವನ್ನು ಮಾಡಿದ್ದೀರಿ ಕರುಣೆಯಿಂದ, ಆ ಸಹಾಯ ಇವತ್ತಿನ ದಿವಸ ನಿಮಗೆ ಹೆಲ್ಪಿಗೆ ಬರುತ್ತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಸಿಗುವುದಿಲ್ಲ. ಮೀನರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ಒಂದು ದಿವಸ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.